ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾಮ್ ಕೇಶವ್ ಪ್ರಸಾದ್. ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಹಂತದಲ್ಲಿ ರಿಯಲ್ ಎಸ್ಟೇಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಒಂದು ಸೈಟು ಅಥವಾ ಒಂದು ಜಮೀನು ಖರೀದಿ ಮಾಡಬೇಕು ಅನ್ನುವಂಥದ್ದು ಒಂದು ಆಸೆ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಇಂಥ ಒಂದು ಖರೀದಿ ವಹಿವಾಟುಗಳು ಇವತ್ತು ಸಾಮಾನ್ಯವಾಗಿದೆ. ಆದರೆ ಇದೇ ಸಂದರ್ಭದಲ್ಲಿ ಇದಕ್ಕೆ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಯಾಕಂದರೆ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಅಂದರೆ ಅದು ಲಕ್ಷಾಂತರ ರೂಪಾಯಿ, ಈಗಂತೂ ಅದು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಬೇಕಾಗುವಂತಹ ಒಂದು ವಹಿವಾಟಾಗಿದೆ. ಹೀಗಾಗಿ ಕೋಟ್ಯಾಂತರ ರೂಪಾಯಿ ಕೊಡುಕೊಳ್ಳುವಿಕೆ ಅಂತ ಈ ಒಂದು ರಿಯಲ್ ಎಸ್ಟೇಟ್ ವಹಿವಾಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಳ್ಳುವಂಥದ್ದು ಮುಖ್ಯವಾಗುತ್ತೆ. ಮುಖ್ಯವಾಗಿ ಪ್ರಾಪರ್ಟಿ ಕಾನೂನು ಏನು ಹೇಳುತ್ತೆ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ತಿಳಿದುಕೊಳ್ಳೇಬೇಕಾಗುತ್ತೆ. ಇಲ್ಲದೇ ಇದ್ದರೆ ಬಹಳ ಪಶ್ಚಾತ್ತಾಪ ಪಡಬೇಕಾದಂತಹ ಕಾಲ ಕೂಡ ಇವಾಗ ಬಂದಿದೆ. ಹಾಗಾಗಿ ನಾವು ಮುಖ್ಯವಾಗಿ ಈ ಪ್ರಾಪರ್ಟಿ ಲಾಗಳ ಬಗ್ಗೆ ವಿಚಾರ ಮಾಡುವಾಗ ಅನೇಕ ಇದೆ. ಅದರಲ್ಲೂ ಕೂಡ ಮುಖ್ಯವಾಗಿ SC/STಗಳಿಗೆ ಸಂಬಂಧಪಟ್ಟಂತಹ ಜಮೀನು ಅಥವಾ ಪ್ರಾಪರ್ಟಿಯನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಕಾನೂನು ಏನು ಹೇಳುತ್ತೆ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ತಿಳಿದುಕೊಳ್ಬೇಕಾದಂತಹ ಒಂದು ಪರಿಸ್ಥಿತಿ ಈಗ ಇದೆ. ಹಾಗಾಗಿ ನಾವು SC/ST ಸಮುದಾಯಕ್ಕೆ ಸೇರಿದ ಜಮೀನು ಇರಬಹುದು, ಅಥವಾ ಅಪಾರ್ಟ್ಮೆಂಟ್ ಇರಬಹುದು, ಅಥವಾ ಯಾವುದೇ ಪ್ರಾಪರ್ಟಿ ಅದನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಕಾನೂನು ಏನು ಹೇಳುತ್ತೆ ಅನ್ನೋದನ್ನು ಇವತ್ತಿನ ಈ ವಿಶೇಷ ಎಪಿಸೋಡ್ನಲ್ಲಿ ನಾವು ತಿಳಿದುಕೊಳ್ಳೋಣ. ಈ ಬಗ್ಗೆ ನಮಗೆ ಕಾನೂನು ಮಾಹಿತಿಯನ್ನ, ಕಾನೂನು ಅರಿವನ್ನು ಮೂಡಿಸುವುದಕ್ಕಾಗಿ ಖ್ಯಾತ ವಕೀಲರಾದ ರಶ್ಮಿ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ರಶ್ಮಿ. ನಮಸ್ತೆ ಸರ್. ಅಂದಹಾಗೆ ಈ SC/ST ಸಮುದಾಯಕ್ಕೆ ಸೇರಿದಂತಹ ಪ್ರಾಪರ್ಟಿ ಇರಬಹುದು, ಅದನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ, ಅದು ಖರೀದಿದಾರರು ಹಾಗೂ ಮಾರಾಟಗಾರರು, ನೋಡಬೇಕಾದಂತಹ ಕಾನೂನು ಅಂಶಗಳು ಏನು ಅಂತ ತಾವು ಹೇಳ್ತೀರಿ? ಮುಖ್ಯವಾಗಿ ಜನರಲ್ಲಿ ಏನಾಗುತ್ತೆ, SC/ST ಜಮೀನನ್ನ ಖರೀದಿ ಮಾಡಬಹುದಾ ಅನ್ನುವಂಥ ಒಂದು ಸಾಮಾನ್ಯ ಪ್ರಶ್ನೆ ಇದೆ. ಹೌದು, ಗೊಂದಲದಲ್ಲಿರುತ್ತೆ. ಸೊ ಹಾಗಾದ್ರೆ SC/ST ಜಮೀನು ಖರೀದಿ ಮಾಡಬಹುದಾ? ಏನು ಹೇಳ್ತೀರಿ ತಜ್ಞರಾಗಿ ಅಂತ? ಇದು ಒಂದು ಕರ್ನಾಟಕ ಶೆಡ್ಯೂಲ್ಡ್ ಕ್ಯಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ ಪ್ರಾವಿಷನ್ ಆಫ್ ಸೆಟನ್ ಆಕ್ಟ್ ಅಂತ ಒಂದು 1978 ಅಲ್ಲಿ ಒಂದು ಆಕ್ಟ್ ಎನೆಕ್ಟ್ ಆಗತ್ತೆ. ಸೊ ಅದಾದ ನಂತರ ಈ SC/ST ಸಮುದಾಯಕ್ಕೆ ಯಾರು ಒಳಪಡ್ತಾರೆ ಅಂತವರ ಒಂದು ವೆಲ್ಫೇರ್ಗೋಸ್ಕರ ಇದು ಆಕ್ಟ್ ಎನೆಕ್ಟ್ಮೆಂಟ್ ಆಗತ್ತೆ. ಸೊ ತದನಂತರದಲ್ಲಿ ಅವರ ಒಂದು ವೆಲ್ಫೇರ್ಗೋಸ್ಕರ ಗ್ರಾಂಟ್ ಕೊಡ್ತಾ ಇದ್ರು ಗೌರ್ಮೆಂಟ್ ಇಂದ. ಸೊ ಅವರು ಯಾವುದೇ ತರ ಎಕನಾಮಿಕ್ ಬೇಸಿಸ್ ಅಲ್ಲಿ ಯಾವುದೇ ತರ ಕಷ್ಟಗಳಿಗೆ ಅಥವಾ ಹಿಂದುಳಿಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇದು ಗ್ರಾಂಟ್ಗಳು ಮಾಡ್ತಾ ಇದ್ರು ಗೌರ್ಮೆಂಟ್ ಇಂದ. ಸೊ ಅದಾದ್ರೆ ಏನಾಗುತ್ತೆ, ಇವಾಗ ಗೌರ್ಮೆಂಟ್ ಇಂದ ಒಂದು ಗ್ರಾಂಟ್ ಕೊಟ್ಮೇಲೆ ಅವರ ಫ್ಯಾಮಿಲಿ ವೆಲ್ಬೀಯಿಂಗ್ಗೋಸ್ಕರ ಯೂಸ್ ಮಾಡಬೇಕು, ಅಥವಾ ಅವರು ಒಂದು ಫಾರ್ಮಿಂಗ್ ಮಾಡ್ತಾರ, ಅಗ್ರಿಕಲ್ಚರ್ ಇಂದ ಬರೋವಂಥ ಒಂದು ಬೆನಿಫಿಟ್ಸ್ನ ಅವರು ಸಮುದಾಯದಲ್ಲಿ ಅವ್ರ ಫ್ಯಾಮಿಲಿ ಬೆನಿಫಿಟ್ಸ್ಗೋಸ್ಕರ ಇದನ್ನು ಕೊಟ್ಟರು. ಸೊ ಅದು ಏನಾಗುತ್ತೆ, ಕೊಡಬೇಕಾದ್ರೆ ಒಂದು ಕೆಲವೊಂದು ರೂಲ್ಸ್ ಸೆಟ್ ಮಾಡಿರ್ತಾರೆ. ವಾಟ್ ಈಸ್ ದಟ್ ರೂಲ್ಸ್ ಅಂದರೆ, ನಾನ್ ಎಲಿನೇಷನ್ ಫಾರ್ ಎವರ್, ಅಂದರೆ ಯಾವುದೇ ಕಾರಣಕ್ಕೂ ಪರೆಬಾರೆ ಮಾಡಂಗೆ ಇಲ್ಲ, ಅದು ಒಂದು ಕಂಡೀಷನು. ಅಥವಾ ಒಂದು 15 years ಆದಮೇಲೆ ಪರೆಬಾರೆ ಮಾಡ್ಬೋದು, 20 years ಆದಮೇಲೆ ಪರೆಬಾರೆ ಮಾಡ್ಬೋದು. ಈ ಕಂಡೀಷನ್ಸ್ ಮೇಲೆ ಅದು ಸೆಟ್ ಆಗಿರುತ್ತೆ. ಸೊ ಕಂಡೀಷನ್ಸ್ ಇದ್ದಾಗ ಅವರು ಇಷ್ಟು ವರ್ಷ 15 years ಆದಮೇಲೆ ಅವರು ಸೇಲ್ ಮಾಡ್ಬೋದು. ಸೇಲ್ ಮಾಡೋ ಕೂಡ ಅವರು ಏನಕ್ಕೋಸ್ಕರ ಸೇಲ್ ಮಾಡ್ತಿದ್ದಾರೆ, ಸೊ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಮದುವೆ ಮಾಡ್ತಾ ಇರ್ಬೋದು, ಅಥವಾ ಅವ್ರ ಒಂದು ಎಜುಕೇಶನ್ ಪರ್ಪಸ್ಗೆ, ಅಥವಾ ಏನೋ ಒಂದು ಕಷ್ಟದ ಸಂದರ್ಭ ಬಂತು ಫ್ಯಾಮಿಲಿಯಲ್ಲಿ, ಆ ಒಂದು ಸಂದರ್ಭಗಳಿಗೋಸ್ಕರ ಅವರು DC ಪರ್ಮಿಷನ್ ಮುಖಾಂತರ ಅವರು ಸೇಲ್ ಮಾಡಬೇಕಾಗತ್ತೆ. ಸೊ ವಿತೌಟ್ DC ಪರ್ಮಿಷನ್ ಅವರು ಸೇಲ್ ಮಾಡಲಿಕ್ಕೆ ಅವಕಾಶಗಳಿಲ್ಲ ಗೌರ್ಮೆಂಟ್ ಇಂದ ಮಂಜೂರಾಗಿರುವಂತ ಪ್ರಾಪರ್ಟಿಗಳನ್ನ ಅಥವಾ ಜಮೀನುಗಳು ಮಾಡ್ತಾ ಇದ್ರು. ಮುಂಚೆಲ್ಲ ಸುಮಾರು 2 ಎಕರೆ 3 ಎಕರೆ ಆ ತರ ಕೊಡ್ತಾ ಇದ್ರು ಗ್ರಾಂಟ್ ಮುಖಾಂತರ. ಸೊ ಅದನ್ನ ಪರ್ಮಿಷನ್ ತಗೊಂಡು ಅವರು ಸೇಲ್ ಮಾಡ್ಬೋದು. ಇವಾಗ ಸ್ವಂತ ಖರೀದಿ ಮಾಡ್ಕೊಂಡಿರುವಂತ ಜಾಗಗಳನ್ನ ಅವರು ಯಾರಿಗೆ ಬೇಕಾದ್ರೂ ಸೇಲ್ ಮಾಡಬಹುದಾಗಿತ್ತು. ಸೊ ದಿಸ್ ಆರ್ ದ 2 ಕಂಡೀಷನ್. ನೀವು ಗ್ರಾಂಟ್ ಇಂದ ಬಂದಿದ್ದ ಅಥವಾ ಸ್ವಂತವಾಗಿ ಪರ್ಚೇಸ್ ಮಾಡಿದ್ದ ಅನ್ನೋದು 2 ಕಂಡೀಷನ್ಸ್ ಮೇಲೆ ಅವರು ಸೇಲ್ ಮಾಡಬಹುದು. ಓಕೆ ಮೇಡಮ್, ಇವಾಗ ತಾವು ಹೇಳಿದ್ರಿ ಗ್ರಾಂಟ್ ಸರ್ಕಾರದಿಂದ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮಂಜೂರಾಗಿರ್ತಕ್ಕಂತಹ ಜಮೀನನ್ನ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಇದು ಜಿಲ್ಲಾಧಿಕಾರಿಗಳ ಅಥವಾ ಜಿಲ್ಲಾಡಳಿತದ ಒಂದು ಅನುಮತಿ ಬೇಕಾಗುತ್ತೆ ಅಂತ ಹೇಳಿದ್ರಿ. ಅಂದ್ರೆ ಸಾಮಾನ್ಯವಾಗಿ ಸರ್ಕಾರ ಯಾವ ಸಂದರ್ಭಗಳಲ್ಲಿ ಈ ಜಮೀನುಗಳನ್ನ ಈ ಪರಿಶಿಷ್ಟ ಜಾತಿ ವರ್ಗದವರಿಗೆ ಮಂಜೂರು ಮಾಡುತ್ತೆ, ಅದನ್ನ ಹೇಗೆ ಪತ್ತೆ ಹಚ್ಚುವುದು ಹೇಗೆ ಅಂತ? ಸೊ ಇವಾಗ ನಾನು ಒಂದು ಕಸ್ಟಮರ್ ಆಗಿ ನಾನು ತಗೊಳಕ್ ಹೊರಟಾಗ ಕೆಲವೊಂದು ಡಾಕ್ಯುಮೆಂಟ್ಸ್ ನಾವು ನೋಡ್ಬೇಕಾಗತ್ತೆ. ಸೊ ಇವಾಗ ನೀವು ನನಗೆ ಕೊಡ್ತಾ ಇದ್ದೀರಾ, ನನ್ನ ಲ್ಯಾಂಡ್ ಕೊಡ್ತಾ ಇದ್ದೀರಾ ಅಂದ್ರೆ, ಸೊ ಯಾವ್ಯಾವ್ದು ಡಾಕ್ಯುಮೆಂಟ್ಸ್ ಬೇಕಂತ ಕೆಲವೊಂದು ಲಿಸ್ಟ್ಗಳಿರುತ್ತೆ ನಮ್ಮ ಹತ್ರ. ಸೊ ಇವಾಗ ನಿಮ್ಗೆ ಹೆಂಗ್ ಬಂತು, ಒರಿಜಿನಲಿ ನಿಮ್ಗೆ ಗ್ರಾಂಟ್ ಇಂದ ಬಂತ ಅಥವಾ ನೀವೇ ಸ್ವಂತವಾಗಿ ಕೊಂಡ್ಕೊಂಡಿದ್ರಾ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದಾದ್ಮೇಲೆ ಅಥವಾ ಯಾರಿಗಾದ್ರೂ
ಸೇಲ್ ಮಾಡಿದ್ರಾ ಹ್ಮ್. ಅಥವಾ ಏನಾದ್ರು ಸೇಲ್ ಅಗ್ರಿಮೆಂಟ್ ಆಗಿದ್ಯಾ, ಹ್ಮ್. ಅಗ್ರಿಮೆಂಟ್ ಆಫ್ ಸೇಲ್ ಅಥವಾ ಯಾವ್ದಾದ್ರು ಬ್ಯಾಂಕ್ಗೆ ಹಡ ಇಟ್ಟಿದ್ರಾ, ದಿಸ್ Okay. ಆರ್ ಆಲ್ ದ ಕಂಡೀಷನ್ಸ್. Okay. ಯಾವುದು ಆ ಥರದ್ದು ಏನಾದ್ರು ಡಾಕ್ಯುಮೆಂಟ್ಸ್ ಇದೆಯಾ ಅಥವಾ ಹ್ಮ್. ಯಾವ್ದಾದ್ರು ಕೋರ್ಟಲ್ಲಿ ಕೇಸ್ ಇದೆಯಾ ಅದ್ರ ಬಗ್ಗೆ, ಹ್ಮ್. ಇವೆಲ್ಲ ಮಾಹಿತಿಗಳನ್ನ ನಾವು ತಗೋಬೇಕಾಗತ್ತೆ ಒಂದು ಜಮೀನಿನ ಖರೀದಿ ಮಾಡ್ಬೇಕಾದ್ರೆ. Okay. ಆಮೇಲೆ PTCL ಆಕ್ಟ್ ಅವ್ರ ಕ್ಯಾಸ್ಟ್ನು ನಾವು ನೋಡ್ಬೇಕಾಗತ್ತೆ. ಹ್ಮ್. ಸೊ ಆ ಥರದ್ದು ಏನಾದ್ರು ಇದೆಯಾ. Okay. ಇವಾಗ ಇತ್ತೀಚೆಗೆ ಏನಾಗಿದ್ರೆ ಕೆಲವು DC ಗಳು ಇದನ್ನೆಲ್ಲ ಅವ್ರಿಗೆ ಇಶ್ಯೂಸ್ ಎಲ್ಲ ಜಾಸ್ತಿ ಆಗ್ತಾ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ಗಳೇ ಕೊಟ್ಟಿದ್ದಾರೆ. ಏನು ನಾವಿದು ಈ ಲ್ಯಾಂಡ್ PTCL ಆಕ್ಟ್ಗೆ ಹ್ಮ್. ಸಂಬಂಧಪಟ್ಟಿದೆ, ಸೊ ನಾವು ಯಾವುದೇ ಕಾರಣಕ್ಕೂ ಇದನ್ನ ಸೇಲ್ ಮಾಡ್ಲಿಕ್ಕೆ ಬರಲ್ಲ ಅಂತ RTCಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಇತ್ತೀಚಿನ Okay. RTCಗಳಲ್ಲಿ ನಾವು ಅದನ್ನ ನೋಡ್ಬೋದು. Okay. ಅಂದ್ರೆ ಅಲ್ಲಿಗೆ ಕರೆಕ್ಟ್ ಆಗಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಂತ ತಾವು ಹೇಳ್ತೀವಿ ಹೌದು, ಡಾಕ್ಯುಮೆಂಟ್ ಅಲ್ಲಿ. ಹೌದು. ಓಕೆ. ಈಗ ಹಾಗಾದ್ರೆ ಸಾಮಾನ್ಯವಾಗಿ ಈ PTCL ಆಕ್ಟ್ ಅಡಿಯಲ್ಲಿ ಸಾಕಷ್ಟು ಕೇಸುಗಳು ಕೋರ್ಟ್ಗಳಲ್ಲಿ ಇರುವಂತದ್ದನ್ನ ನಾವು ನೋಡ್ತೀವಿ. ಹೌದು. ಸಾಮಾನ್ಯವಾಗಿ ಯಾವ ಕಾರಣಗಳಿಗೋಸ್ಕರ ಈ ಕೇಸುಗಳು ದಾಖಲಾಗುತ್ತೆ ಅಂತ ಹೇಳ್ತೀರಾ ಅಂತ? ಅದು ಇವಾಗ ಗೊತ್ತಿಲ್ಲದೆ ಖರೀದಿ ಮಾಡಿರುವಂತದ್ದು. ಓಕೆ. ಸೊ ಇವಾಗ ಯಾರೋ ಇನ್ ಬಿಟ್ವೀನ್ ಏಜೆಂಟ್ಸ್ ಇರ್ತಾರೆ, ಹ್ಮ್. ರಿಯಲ್ ಎಸ್ಟೇಟ್ ಓನರ್ಸ್ಗಳಿರ್ತಾರೆ. ಕರೆಕ್ಟ್. ಅವ್ರುಗಳೇನ್ ಮಾಡ್ತಾರೆ, ಇವಾಗ ನಾವು ನಿಮ್ಗೆ ಇಷ್ಟು ಒಂದು 2 acres ಲ್ಯಾಂಡ್ ತಗೊಂಡಿರ್ತಾರೆ, ಅದ್ರಲ್ಲಿ ಏನೋ ಡೆವಲಪ್ಮೆಂಟ್ ಮಾಡೋವಾಗ ಅವರು JDAಗಳು ಮಾಡ್ಕೊಂಡಿರ್ತಾರೆ ಹ್ಮ್. ವಿತ್ ಒರಿಜಿನಲ್ ಓನರ್ಸ್. ಬಟ್ ಕೊಂಡ್ಕೊಳ್ಳೋರಿಗೆ ಆ ಮಾಹಿತಿಗಳು ಇರೋದಿಲ್ಲ. ಓಕೆ. ಅಂತ ಸಂದರ್ಭದಲ್ಲಿ ಹ್ಮ್. ಯಾವ್ದಾದ್ರು ಈ ತರ ಕಂಡ್ಬಂದಲ್ಲಿ Okay. ಅವರು ಮೋಸ ಹೋಗಿ ಹ್ಮ್. ಈ ತರ ತಗೊಳ್ಳೋ ಆಗತ್ತೆ. ಅದು ಲೇಟರ್ ಆನ್ ಗೊತ್ತಾದಾಗ ಡೆಫಿನೆಟ್ಲಿ ದೇ ಹ್ಯಾಸ್ ಟು ಗೋ ಟು ಕೋರ್ಟ್, ಫೈಲ್ ಎ ಕೇಸ್, ಇದನ್ನೆಲ್ಲ Okay. ಮಾಡ್ಬೇಕಾಗತ್ತೆ. ಓಕೆ. ಈಗ ತಾವು ಹೇಳಿದ್ರೆ ಒಂದ್ ಕಡೆ ಇವಾಗ ಯಾವ್ದೋ ರಿಯಲ್ ಎಸ್ಟೇಟ್ ಏಜೆಂಟ್ಗಳಿರ್ಬೋದು ಅಥವಾ ಡೆವಲಪರ್ ಇರ್ಬೋದು, ಅವರ ಒಂದು ಇವರಿಗೆ ಖರೀದಿದಾರರಿಗೆ ಸಾಕಷ್ಟು ಮಾಹಿತಿಯನ್ನು ಕೊಡದೇ ಇರೋದ್ರಿಂದ ಯಾವುದೊಂದು ವಿಷಯವನ್ನು ಮುಚ್ಚಿ ಇಟ್ಟು ಈ ರಿಯಲ್ ಎಸ್ಟೇಟ್ ವಹಿವಾಟು ಮಾಡೋದ್ರಿಂದ ಸಾಕಷ್ಟು ಅನ್ಯಾಯ ಆಗುತ್ತೆ ಅಂತ ಇದು ಗೊತ್ತಾಗದೆ. ಹೌದು. ಸೊ ಅದು ಬಿಟ್ಟು ಈಗ ಇಲ್ಲಿ ಎರಡು ಕಡೆ ಅನ್ಯಾಯ ಆಗುವಂಥದ್ದು, ಒಂದು ಖರೀದಿದಾರರಿಗೆ, ಇನ್ನೊಂದು SC/ST ಪಂಗಡದವರೆಗೂ ಅವರು ಕೂಡ ಒಂದು ಅನ್ಯಾಯ ಆಗುತ್ತೆ ಅಂತ ನಾನು ಕೇಳಿದ್ದೀನಿ. ಹೌದು. ಸೊ ಅದು ಹೇಗೆ ಸಾಮಾನ್ಯವಾಗಿ ಆಗುತ್ತೆ ಅಂತ? ಅವ್ರಿಗೆ ಏನಾಗತ್ತೆ, ಲ್ಯಾಂಡ್ ಒಂದು ಒಳ್ಳೆ ಮಾರ್ಕೆಟ್ ವ್ಯಾಲ್ಯೂಗೆ ಅವರು ಸೇಲ್ ತಗೊಂಡಿರಲ್ಲ. ಓಕೆ. ಫಸ್ಟ್ ಆಫ್ ಆಲ್ ಒನ್ ಥಿಂಗ್, Okay. ಅದರಲ್ಲಿ ಅವ್ರಿಗೆ ಅನ್ಯಾಯ ಆಗ್ತಿರುತ್ತೆ. ಹ್ಮ್. ಅಂಡ್ ಆಲ್ಸೋ ಅವ್ರಿಗೆ ಒಂದು ಪರಿಪೂರ್ಣ ಮಾಹಿತಿ ಇದೆಯಾ ಅದನ್ನ ನಾವು ತಿಳ್ಕೊಬೇಕಾಗತ್ತೆ. ಓಕೆ. ಅವರು ಈ ತರ ಸೇಲ್ ಮಾಡಿದಾಗ ಅವರಿಗೆ ಎಷ್ಟು ಅದು ಸಲ್ಲತಕ್ಕಾದ ವ್ಯಾಲ್ಯೂ ಅವ್ರಿಗೆ ಸಿಗ್ತಾ, ಓಕೆ. ಒಂದ್ರಲ್ಲಿ ಮೋಸ ಹೋಗ್ತಾರೆ. ಹ್ಮ್. ಇವರು ಡೆವಲಪರ್ಸ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಅದನ್ನ ಅವ್ರಿಗೆ ಏನ್ ಬೇಕೋ ಲೀಗಲಿ ಮಾಡ್ಕೊಂಡಿರ್ತಾರೆ. ಓಕೆ. ಬಟ್ ಅದು ಯಾವ ತರ ಎಷ್ಟು ಮಟ್ಟಿಗೆ ಅವ್ರಿಗೆ ವ್ಯಾಲ್ಯೂ ಸಿಕ್ಕಿರುತ್ತೆ ಓಕೆ. ಅದನ್ನ ಅವ್ರು ನೋಡ್ಕೊಬೇಕು. ಅದು ಒಂದು ಮೋಸ ಹೋಗೋ ಚಾನ್ಸಸ್ ಇರುತ್ತೆ. ಕರೆಕ್ಟ್. ಸೊ ನಾನು ಇಲ್ಲ ಅಂತ ಹೇಳ್ತಿಲ್ಲ, ಅದು ಅಲ್ಲೂ ಕೂಡ ಮೋಸ ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆ. ಸೊ ಲೇಟರ್ ಆನ್ ಇನ್ನೂ ಕೆಲವೊಂದುಗಳು ಬಂತಂದ್ರೆ ಕೆಲವೊಂದು ಸುಮಾರು ಅಥಾರಿಟೀಸ್ ಇಂದ ಪರ್ಮಿಷನ್ಸ್ ತಗೋಬೇಕು. ಓಕೆ. ಅದ್ರಲ್ಲಿ ಎಲ್ಲಾರು ಮೋಸ ಹೋಗಿರ್ಬೋದು, ಯಾವ್ದಾದ್ರು ಅಥಾರಿಟಿಯಿಂದ ಪರ್ಮಿಷನ್ ಸಿಗ್ದಲೇ ಇರ್ಬೋದು. ಇನ್ ಕೇಸ್ ಬೈಯರ್ಸ್ ಏನಾಗತ್ತೆ, ತಗೊಂಡಾಗ ಯಾವ್ದಾದ್ರು ಒಂದು ಪರ್ಮಿಷನ್ ಇಲ್ದಲೇ ಇದ್ದಾಗ ಡೆಫಿನೆಟ್ಲಿ ಅವ್ರಿಗೆ ಲೀಗಲಿ ಎಲ್ಲದಕ್ಕೂ ಎಂಟೈಟಲ್ಮೆಂಟ್ ಬರೋದಿಲ್ಲ. ಸೊ ಆ ತರ ಕೂಡ ಮೋಸ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ ಮೇಡಮ್, ಇವಾಗ 2023ರಲ್ಲಿ ಕರ್ನಾಟಕ ಸರ್ಕಾರ ಈ ಕಾಯ್ದೆಗೆ ಒಂದು ತಿದ್ದುಪಡಿ ಮಾಡುತ್ತೆ. ಹೌದು. ಸೊ ಅದು ಒಂದು ವಿಷಯ. ಆದ್ರೆ ಇನ್ನೊಂದು ಒಟ್ಟಾರೆಯಾಗಿ ನೀವು ಹೇಳೋದಿದ್ರೆ SC/ST ಜಮೀನನ್ನ ತೆಗೆದುಕೊಳ್ಳುವಾಗ ಒಂದು ಕೈಗೊಳ್ಳಬೇಕಾದಂತಹ ಅಥವಾ ತಿಳಿದುಕೊಳ್ಬೇಕಂತ ಮೇಜರ್ ಅಂಶಗಳು ಏನು ಅಂತ ಹೇಳ್ತೀರಾ ಅಂತ ನಮ್ಮ ವೀಕ್ಷಕರಿಗೆ? ಈ 2023ರ ಅಮೆಂಡ್ಮೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ಸೆಕ್ಷನ್ 5 ಆಫ್ ದಿ PTCL ಆಕ್ಟ್ ಅಲ್ಲಿ ಸೊ ಎಷ್ಟು ವರ್ಷಗಳ ನಂತರ ಲೀಗಲ್ ಏರ್ಸ್ ಬಂದು ಕ್ಲೈಮ್ ಮಾಡ್ಕೋಬಹುದು ಅನ್ನೋದು ಒಂದು ದೊಡ್ಡ ಒಂದು ಕನ್ಫ್ಯೂಷನ್ ಇತ್ತು. ಸೊ ಅದಕ್ಕೆ ಒಂದು ಮುಕ್ತಾಯ ಕೊಡಬೇಕು ಅಂತಂದ್ರೆ ಸೆಕ್ಷನ್ 5 ಆಫ್ C and D ಕ್ಲಾಸಸ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಎಷ್ಟೇ ವರ್ಷಗಳು, ದೇರ್ ಇಸ್ ನೋ ಲಿಮಿಟ್ ಸೆಟ್. ಸೊ ಎಷ್ಟೇ ವರ್ಷಗಳಾದ್ರೂ ಒರಿಜಿನಲ್ ಗ್ರಾಂಟಿ ಅಥವಾ ಲೀಗಲ್ ಏರ್ಸ್ ಆಫ್ ದಿ ಒರಿಜಿನಲ್ ಗ್ರಾಂಟಿ ಯಾರಿರ್ತಾರೆ ಅವರು ಬಂದು ಅವರು ಏನು ಗ್ರಾಂಟ್ ಆಗಿದ್ದಂಥ ಪ್ರಾಪರ್ಟಿನ ಅವರು ವಾಪಸ್ ಪಡಿಬೋದು. ದಿಸ್ ಇಸ್ ಒನ್ ಕ್ಲಿಯರ್ ಡೆಫಿನೇಷನ್ ವಾಟ್ ದೇವ್ ಗಿವನ್. ಸೊ ಇದು ಒಂದು ತುಂಬ ಪೆಂಡಿಂಗ್ ಇದ್ದಂಥ ಕೇಸ್ಗಳಿಗೆ ತುಂಬ ಅನುಕೂಲ ಸಿಕ್ಕಿದೆ ಇದರಿಂದ, ಈ ಅಮೆಂಡ್ಮೆಂಟಿಂದ. ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಇದು ತುಂಬ SC/ST ಲ್ಯಾಂಡ್ನ ಯಾವುದೇ ಥರ ತಗೋಬೋದು ಅಂತಂದರೆ, ಸೊ ಅವರಿಗೆ ಹೇಗೆ ಬಂದಿತ್ತು SC/ST ಲ್ಯಾಂಡು ಗ್ರ್ಯಾಂಟ್ ಆಗಿ ಬಂದಿದ್ರಿಂದ ಈ ಸುಮಾರು ದೇವರಾಜ ಅರಸ್ ಪೀರಿಯಡು, ಇಂದಿರಾ ಗಾಂಧಿ ಪೀರಿಯಡಲ್ಲಿ ಇವೆಲ್ಲ ಮಂಜೂರಾದಂಥ ಗ್ರ್ಯಾಂಟ್ಗಳು ಇವುಗಳು. ಸೊ ಅವರು ಪರಿಪೂರ್ಣ ಮಾಹಿತಿ ತಗೋಬೇಕು ಫಸ್ಟು. ಸೊ ಅವ್ರಿಗೆ ಯಾವ ಥರ ಗ್ರ್ಯಾಂಟಿಂದ ಬಂದಿತ್ತು ಆ ಒಂದು ಮಾಹಿತಿಗಳನ್ನ ಎಲ್ಲ ತಗೊಂಡು DC ಪರ್ಮಿಷನ್ ಇದೆಯಾ ಅದಕ್ಕೆ, ಅವರು ಎಷ್ಟು ವರ್ಷ, ಸಪೋಸ್ ನಾನ್ ಎಲಿನೇಷನ್ ಫಾರ್ ಎವರ್ ಅಂತ ಇದ್ರೆ ಅವ್ರಿಗೆ ಕೊಡೋಕ್ಕೆ ಬರೋದಿಲ್ಲ. ಸೊ 15 years ಅಥವಾ 20 years ಆ ಒಂದು ಏನಾದ್ರು ರೂಲ್ಸ್ ಇದ್ದಾಗ
ಡಿ.ಸಿ ಪರ್ಮಿಷನ್ ಮುಖಾಂತರ ಅವರು ಖಂಡಿತ ಪರಭಾರೆ ಮಾಡ್ಬೋದು. ದೀಸ್ ಆರ್ ದ ಕಂಡೀಷನ್ಸ್. ಯಾವುದು ಎಸ್.ಸಿ.ಎಸ್.ಟಿ ಪ್ರಾಪರ್ಟಿ ಕೊಂಡ್ಕೊಳ್ಳಿಕ್ಕೆ ಈ ಕಂಡೀಷನ್ಸ್ ಮುಖಾಂತರ, ಜೊತೆಗೆ ಎಲ್ಲ ಡಾಕ್ಯುಮೆಂಟ್ಸು ಆರ್.ಟಿ.ಸಿ ಅಥವಾ ಎಂ.ಆರ್ ಇದೆಲ್ಲ ಏನು ಬರುತ್ತೆ, ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ತಗೊಂಡು ಪರಿಪೂರ್ಣವಾಗಿ ಮಾಹಿತಿ ಇಟ್ಕೊಂಡು ಕೊಂಡ್ಕೊಳ್ಳೋದು ಸೂಕ್ತ ಅಂತ ನಾನು ಇವತ್ತು ತಿಳ್ಸಕ್ಕೆ ಇಷ್ಟಪಡ್ತೀನಿ. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು SC/ST ಜಮೀನನ್ನು ಖರೀದಿಗೆ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾನೂನು ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು ಮೇಡಮ್. ನಮಸ್ತೆ ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.